ಬಸ್ಯ ನೋಡಲಿ ಎಷ್ಟು ಚಂದಾಗಿ ಮಾವಿನಕಾಯಿ ಬಡ ಬಡ ತೆಗೆದಿಟ್ಕೊಂಬಿಡು ಚೀಲ್ದಾಗ ನಮ್ಮ ಮನೆಗೆ ಒಯ್ಯಮ್ಮಂತ. ಗುಬ್ಬಿ ನೋಡಕ್ಕಿನ ಮುಂಚೆ ತೆಗೆದಿಟ್ಕೊಂಬಿಡಲೇ, ಬಂದ್ರೆ ಬೈತಾಳ. ಹೋಗವ, ಯಾರು ತುಂಬಿಡ್ತಾರ? ನೀನೇ ತುಂಬಿಟ್ಟು ಹೋಗು. ನನಗೆ ಹಂಗಿಲ್ಲ ಇಂಥ ಪರಿ ಹರಿಯಕ್ಕಿಲ್ಲ, ಸಾಕತ್ತದ ನನಗೆ. ನಾನು ಅತ್ತಿ ಮಗಳಿಗೆ ಇಲ್ಲ ಈ ನೋಡಿಯಕ್ಕೆ ಹೋಗ್ಬೇಕು, ನನಗೆ ಅರ್ಜೆಂಟ್ ಕೆಲಸ ಅದ, ಬರ್ತೀನಿ. ಲೇ 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 ನಿಂದರಲೇ ಅಮ್ಮ ಅದಕ್ಕೆ ಕರಿತಿದ್ರು, ನಂಗೆ ಓದ್ತಿದ್ರಲ್ಲೇ ಲೈ ನೋಡೋದು ಇಂಪಾರ್ಟೆಂಟ್ ಏನಲ್ಲಿ ಹಲ್ಕಟ್ಟ ಬಾಡ್ಯ. ಅಮ್ಮ ಎಲ್ಲರೂ ರೆಡಿ ಆಗಿಬಿಡ್ರಿ, ನನ್ನ ಹೆಂಡತಿ ಆಲ್ರೆಡಿ ಗಾಡ್ಯಾಗ ಕುಂತಾಳ. ನೀವೆಲ್ಲರೂ ಬರ್ರಿ, ಈ 60 kg ಚೀಲ ಮೂಟೆನ ಹಾಕ್ಯಂಬ ಗಾಡ್ಯಾಗ, ನಾನು ಹೋಗಿರ್ತೀನಿ. ಆಯ್ತು ನಡಿಯಪ್ಪ, ನಡಿ ಕರ್ಕೊಂಡ್ ಬರ್ತೀನಿ, ನಡಿ ಎಲ್ಲಾರನ್ನ ಬಡ ಬಡ ಹೊಂಡಸು ರೀ. ನಿಮ್ ತಂಗಿ ಮಗಳನ್ನ ಕರೆದು ಬಿಡ್ರಿ, ಬಡ ಬಡ ಹೋಗಮಂತ. ಅಕ್ಕ ನಿನ್ ಮಗ, ನಿನ್ ಮಗಳು, ನಿನ್ನ ಗಂಡ ಎಲ್ಲ ಬೇರೆಲ್ಲ ನೋಡ್ಕೊಂಬಿಡಕ್ಕ. ಆಮೇಲೆ ಅವ್ರು ಮಿಸ್ ಆದ್ರು ಇವ್ರು ಮಿಸ್ ಆದ್ರು ಅಂತ ನನಗೆ ಅಂದಿ ಅಲ್ಲೇ ಕುಟ್ಟು ಬಿಡ್ತು ನೋಡಂಗ. ಅಲ್ಲಲೇ ಗುಬ್ಬಿ, ನಾಷ್ಟ ಅಲ್ಲೇ, ಮತ್ತೆ ನಾಷ್ಟ ತಿನ್ಲಾರ್ದು ಹೋಗಮ್ಮ. ಹೇಳಲಿ ನೀನು ಹಸಿ ಬಿಟ್ಟದ. ಬರ್ರಿ ಹೋಗಮಂತ, ಎಲ್ಲ ಹೊರಗೆ ಹೋಗಿ ಅಲ್ಲೇ ಹೊರಗೆ ತಿನ್ನೋಣಂತ ನಾಷ್ಟ. ಇಲ್ಲಿ ಯಾರು ಮಾಡ್ಕೊಂತ ಕೂಡ್ತಾರ? ಪಾಪ ಸಣ್ಣ ಸೊಸೆ ಅವ್ರು ನಂಬುದು, ಈಗಿನ ಹೊಸ್ದಾಗಿ ಮದುವೆ ಆಗೋದು, ಅದ್ರ ಕೂಡ ಮಾಡಿಸ್ಬೇಕೇನು? ನಮ್ಮ ಸೊಸಿ ಕೂಡ ಕೆಲಸ ಮಾಡ್ಸೋದು ಸುಳ್ಳು ಮಾತು. ಬಂದವ್ರು ಬೇಕಿದ್ರೆ ಮಾಡ್ಕೊಂಡು ತಿನ್ಬೇಕು, ಇಲ್ಲಾಂದ್ರೆ ಹೊರಗೆ ತಿನ್ಬೇಕು ಅಷ್ಟೇ. ಬರ್ರಿ. ಅಲ್ಲಲೇ ಸುಬ್ಬಿ, ನಿನ್ನ ಗಂಡ ನಿನ್ನ ಮಗ ಯಾರು ಬರ್ಲೇ ಇಲ್ಲ ಅದಕ್ಕ? ಎಲ್ಲಿ ಬೇರೆ ಕಡೆ ಹತ್ತಿದ್ರೇನ? ಇಲ್ಲವ, ನನ್ನ ಮಗಂದು ಕಾರ ಅದಲ್ಲ, ಅದ್ರಾಗ ಹತ್ಕೊಂಬರ್ತೀನಿ ಅಂತಂದ್ರು ನನ್ನ ಗಂಡ, ನನ್ನ ಮಗ, ನನ್ನ ಮಗಳು, ಮೂವರು. ನಾನು ಮಾತ್ರ ಈ ಗಾಡಿಯಾಗ ಬಂದೆ. ನೀವು ಅದೇ ಕಾರಾಗ ಬರ್ಬೇಕಿಲ್ರಿ, ನಮ್ಮ ಗಾಡಿ ಯಾಕೆ ಹತ್ತು ಕೂತ್ರಿ? ನಾನು ನಮ್ಮ ಗಾಡಿ ಕೊಡಂಗಿಲ್ಲಪ್ಪ, ಯಾಕಂತಂದ್ರೆ ನಂದು ಅಪ್ಪಿದ್ದೀನಲ್ಲ, ಅದರಿಂದ ನಮ್ಮ ಕಾರ್ ಟಯರು ಡಮ್ ಅಂದ್ಬಿಟ್ರೆ ಮತ್ತೆ ಹೊಸ ಕಾರ್ ರೀ, ನಾವು ಹಂಗೆಲ್ಲ ಹಾಳು ಮಾಡ್ಕೊಳಂಗಿಲ್ಲ. ದೊಡ್ಡವ ನಿಮ್ದು ಯಾಕೆ ಹಾಳು ಮಾಡ್ಕೊಂತೀರಿ? ಊರ್ ಮಂದಿದ ಹಾಳು ಮಾಡಕ್ ಬಂದಿರ್ತೀರಿ ನೀವೆಲ್ಲ. ಇರ್ಲಿ ಬಾಬಾ. ಮಾವರೇ, ನಿಮ್ ತಂಗಿ ಮಗಳು ಕಾಣವಲ್ರಲ್ಲಿ, ಎಲ್ಲಾರವರು? ಅಯ್ಯ ಹೌದ್ ನೋಡ, ಗೊತ್ತಾಗ್ಲಿಲ್ಲ. ನಿಂದ್ರಸೋ ಶಿವ, ನಿಂದ್ರಸು. ನನ್ನ ತಂಗಿ ಮಗಳು ಹತ್ತಿದ್ರು ಇಲ್ಲೋ ಪಾಪ, ನಿಂದ್ರಸು ಮರ್ತು ಬಿಟ್ಟೆ ನಾನು. ಅಯ್ಯ ಅಪ್ಪ, ತಲೆ ಕೆಡ್ಸ್ಕೊಬೇಡ ನೀನು. ಬಸ್ ಆಲ್ರೆಡಿ ಏರ್ಸ್ಕೊಂಡು ಕೂತ್ಬಿಟ್ಟಾನ. ಅತ್ತಿ ಮಗಳು ಅತ್ತಿ ಇಬ್ರು ಪಕ್ಕ, ಅದಕ್ಕೆ ಅವ್ರ ಅಮ್ಮನ ಈ ಕಡೆದಬ್ಬನ. ನನಗೆಲ್ಲ ಗೊತ್ತಾಯ್ತು, ಅದಕ್ಕೆ ಇರ್ಲಿ ಸುಮ್ಮನೆ ಅಂತ ಬಂದೆ. ಅಲ್ಲ ಬಾಡ್ಕೋ, ನಾನು ಏರಿದ್ರೆ ಟೈರ್ ಪಂಚರ್ ಆತದಮ್ಮ, ನೀನು ಬರಬೇಡ. ಏನು ಚಿಕ್ಕವನವ್ರ ಗಾಡಿಯಾಗ ಬಾ ಅಂತ ನನಗಂದು ಅತ್ತಿ ಮಗನ ಏರ್ಸ್ಕೊಂಡು ಕೂತ ನಮ್ಮ ಮಾಡ್ತೀನಿ ತಡಿಯ ಹಲ್ ಕಟ್ಟದ. ಸಾಂಗ್ ಕೇಳ್ಕೊಂಡು ಹೋಗಮ್ಮ ಎಲ್ಲರೂ. ಸಾಂಗ್ ಯಾಕೆ ಕೇಳ್ಬೇಕು? ನಾವೇ ಅಂತಾಕ್ಷರಿ ಆಡಂಬಾ. ಇಲ್ಲ, ನಾನು ಸಾಂಗ್ ಹಚ್ಬೇಕು, ಹೊಸ ಬಂದಿರೋ ಸಾಂಗ್ ಕೇಳ್ಬೇಕು, ನಂಗೆ ಅದೆಲ್ಲ ಗೊತ್ತಿಲ್ಲ. ಲೇ ಹಚ್ಚಲೇ ಬೇಡ, ನಿಮ್ ತಂಗಿ ಅಷ್ಟ್ ಚಂದ ಕೇಳಕತ್ತ, ಪಾಪ ಹಚ್ಚು, ಹಂಗೆ ಇದಕ್ ಮಾಡ್ತೀವಿ ನಾವು. ನಿಮ್ ಕಾರ್ನಾಗ ಹೊಸ್ತಾಗ ಕೂತೀವಿ, ಏನು ಹೆಂಗದ ಸ್ವಲ್ಪ ತೋರ್ಸಪ್ಪ, ಹಚ್ಚು ಸಾಂಗ್ ಹಚ್ಚು, ಕೇಳೋಣ ಹೆಂಗತ್ತದ. ಇಲ್ಲ ರೀ, ಅದು ಸಾಂಗು ಹಚ್ಚೋದು ಕೆಟ್ಟೋಗ್ಬಿಟ್ಟದಲ್ಲ, ಭಾಳ ರೊಕ್ಕ ಖರ್ಚಾಗ್ತದಂದು ನಾನೇ ಹಾಕ್ಸ್ಬೇಡಂದಿದ್ದೆ, ಅದಕ್ಕೆ ಹಾಕ್ಸಿಲ್ಲ. ಅದಕ್ಕೆ ಅಂತಾಕ್ಷರಿ ಆಡಮ್ಮ ಅನ್ನಕತ್ತನು ಹುಡುಗ. ಅಪ್ಪ ಸುಮ್ಮನಿರಪ್ಪ, ಮರ್ಯಾದೆ ತೆಗಿಬೇಡ ಅವ್ರ ಮುಂದೆಲ್ಲ. ಅಂತಾಕ್ಷರಿನೇ ಆಡೋಣ ಎಲ್ಲರೂ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಜಗಕ್ಕೆ ಹೆದರ್ಕೆ ಹೋಗ್ಬೇಡ, ನನಗಷ್ಟೇ ಹೆದರ್ಕೆ. ಏನು ನಾನು ಮಾಡಿ ಉಡ್ಸಂಗಿಲ್ಲಲೇ, ಸತ್ರ ನಿನ್ ಮದುವೆ ನನ್ನ ಮಗಳ ಜೊತೆಗೆ ಮಾಡಂಗಿಲ್ಲಲೇ. ನಾನು ಏನ್ ಮಾಡ್ಕೊಂತಿದ್ ಮಾಡ್ಕೆ. ಯವ್ವಾ ಅತ್ತಿ, ನಾ ಸುಮ್ಮನೆ ಆಡಿದ್ನೆ ಬೇ, ನಿನ್ ಮಗಳಿಗೋಸ್ಕರ ಅಂತ ಆಡಿಲ್ಲ ನಾನು. ಅಲ್ಲ ರೀ ಗುಂಡಮ್ಮ ಅವರೇ, ನನ್ನ ಮಗ ಬರೀ ನಿನ್ನ ಮಗಳಿಗೆ ಲೈನ್ ನೋಡಿದೆ ಕೆಲಸ ಅನ್ಕೊಂಡಿರೇನ್ರಿ? ಅವನು ಮನಸ್ಸು ಮಾಡಿದ್ರೆ ಎಂಥ ಐಶ್ವರ್ಯ ರೈ ಸಮೇತ ಒಪ್ಪಿಗೆ ಇವನು. ಅಷ್ಟು ಸುಂದರವಾಗ್ಯಾರ ನನ್ನ ಮಗ. ಅವನ ಕಣ್ಣು, ಮಾರಿ, ಮುಖ, ಅವನ ಕಲರು, ಬಣ್ಣ ಥೇಟ್ ನನ್ನಂಗಾನ ನನ್ನ ಮಗ. ಹೌದ್ರಿ ಹೌದು, ಯಾಕಂದ್ರೆ ಅವನ ತಲೆ ಮೇಲೆ ಒಂದು 4 ನೆಟ್ವರ್ಕ್ ಆಂಟೀನಾಗಳು ಇದ್ದಂಗಿದಾವಲ್ರಿ, ಅವನು ನೋಡೇ ಹುಡುಗಿ ಫ್ಲಾಟ್ ಆಗ್ಬಿಡ್ಬೇಕು, ಅಷ್ಟು ಚಂದ ಅದನ್ರಿ ನಿಮ್ಮ ಮಗ. ನಿಮ್ಮಂಥದ್ದೇ ಒಂದು ಬಾಣಂತರಿ ಕಡಿಗೆ ಅಂತದ ಒಂದು ಏನನ್ನ ಶಾಲು ಗೀಲು ಸುತೀಶನ್ ಬರ್ರಿ. ಆ ತಲೆ ಬೋಳು ನೋಡ್ಲಾಸಲ್ಲ, ಈ ಬಿಸಿಲಾಗ ಊರಿ ಚಮಕ್ ಕಾಣತಿರ್ತತ್ತ. ಒಲ್ಲಪ್ಪೋ ಒಲ್ಲ ಐತೆ, ಕಣ್ಣು ಕುಕ್ಕತಾವ ನಮಗ. ಸ್ವಲ್ಪ ಅವನ ತಲೆಗೆ ಏನಾನ ಕಟ್ಸ್ಕೊಂಡ್ ಬರ್ರಿ, ಬಾಣಂತರ ಗಚಾರ.